ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಿಂದ ಅಪಾರ ಕನ್ನಡ ಮನಸ್ಸುಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಹುಸೇನ್ ಅಭಿಮಾನಿ ಬಳಗದವರು ಎಲ್ಲರೂ ಇವತ್ತು ಬಂದು ಇಲ್ಲಿ ಸೇರಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಬರುವ ನಾಳೆದ್ದು 25ನೇ ತಾರೀಕು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ಅವ್ರದ್ದು ಹುಟ್ಟುಹಬ್ಬ ಇದೆ. ಅದಕ್ಕೆ ಯಾವ ರೀತಿ ಆಚರಣೆ ಮಾಡ್ಕೋಬೇಕು ಅನ್ನೋದು ನಮ್ಮೆಲ್ಲರಿಗೂ ಖುಷಿ ವಿಚಾರ ಅಂತ ಹೇಳಲು ಇಚ್ಛೆ ಪಡ್ತೀನಿ. ಅವರು ಸುಮಾರಾಗಿ ಅಂತ ಹೇಳಿದ್ರೆ ನಮ್ಮ ಸಂಘಟನೆಯನ್ನು ಒಂದು 7-8 ವರ್ಷದಿಂದ ಸತತವಾಗಿ, ಮೊದಲನೇದಾಗಿ ಕರೋನಾ ಟೈಮಲ್ಲಿ ಪ್ರತಿ ದಿವಸನೂ ಒಂದು 40 ದಿವಸ ಆಹಾರ ವಿತರಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಬಂದ್ಬಿಟ್ಟು ಪ್ರತಿ ವರ್ಷನೂ ಶಾಲೆಗಳಿಗೆ ಫಸ್ಟ್ ಏಡ್ ಕಿಟ್ಗಳು, ಎರಡನೇದು ಬಂದ್ಬಿಟ್ಟು ಬುಕ್ ಬೈಂಡ್ಗಳು, ಮತ್ತೆ ಮುಂದಿನ ವರ್ಷ ಮತ್ತೆ ಬಂದ್ಬಿಟ್ಟು ನೋಟ್ ಪುಸ್ತಕಗಳು. ಅದೇ ರೀತಿ ಈ ಕನ್ನಡ ಶಾಲೆಗಳು ಉಳಿಬೇಕು, ಉಳಿಸ್ಕೋಬೇಕು, ನಾವು ಗಡಿಭಾಗಲ್ಲಿ ಇದ್ದೀವಿ ಅಂತ ಕನ್ನಡ ಶಾಲೆಗಳನ್ನು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ನಮ್ಮ ಕನ್ನಡ ಶಾಲೆಗಳಲ್ಲಿ ಬಂದ್ಬಿಟ್ಟು ಈ ಮಕ್ಕಳು ಯಾರು ಸೇರ್ಪಡೆ ಆಗ್ತಾರೋ ಅಂತ ಮಕ್ಕಳನ್ನ, ಬಡ ಮಕ್ಕಳನ್ನ ಪ್ರತಿಯೊಬ್ಬರನ್ನ ಕನ್ನಡ ಶಾಲೆಗಳು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಅವರಿಗೆ 2,500 ರೂಪಾಯಿ ಪ್ರೋತ್ಸಾಹ ಧನ ಕೊಟ್ಟು ಶಾಲೆಗಳು ಉಳಿಲಿ ಅಂತ ಹೇಳ್ಬಿಟ್ಟು ಅದೊಂದು ಕಾರ್ಯಕ್ರಮ ಮಾಡಿದ್ವು. ಅದೇ ರೀತಿ ಅನೇಕ ಕಾರ್ಯಕ್ರಮಗಳು. ಈ ವಿರೂಪಾಕ್ಷಿ ರಸ್ತೆಯಲ್ಲಿ ಈ ರಸ್ತೆ ಆಳ್ಬಿದ್ದಿತ್ತು, ಅದಕ್ಕೆ ಧರಣಿಗೆ ಮಾಡಿ ಒಂದು 2-3 ಸಾರಿ ಸುಮಾರಾಗಿ ಅಲ್ಲೇ ಧರಣಿ ಮಾಡಿಕೊಂಡು ರಸ್ತೆ ಮಾಡಿರೋದಕ್ಕೆ ಇವತ್ತು ಹೋಗಿದ ತಕ್ಷಣ ನಮ್ಮ ಹುಸೇನ್ ತಿಳ್ಕೊಂತಾರೆ. ಅದೇ ರೀತಿಯಾಗಿ ನಮ್ಮ ಟೌನಲ್ಲಿ ಆಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಐಮ್ಯಾಕ್ಸ್ ಲೈಟ್ಗಳು ಇದೇ ರಸ್ತೆಯಲ್ಲಿ ಸುಮಾರು ಒಂದು 2-3 ಸಾರಿ ನಾವು ಈ ಹಾವಿನ ಕಾಟಗಳು ಜಾಸ್ತಿ ಇತ್ತು, ಇನ್ನೊಂದು ಕಾಟಗಳು ಜಾಸ್ತಿ ಇತ್ತು. ಅದಕ್ಕೆಲ್ಲ ನಾವೊಂದು 2-3 ಸಾರಿ ಅದಕ್ಕೆ ಲೆಟರ್ಗಳು ಕೊಟ್ಟಿದ್ದಕ್ಕೆ RMC 2 ಹತ್ರ ಐಮ್ಯಾಕ್ಸ್ ಲೈಟ್ಗಳು ಇದೆಲ್ಲ ವಿತರಣೆ ಮಾಡಿ ಅವ್ರು ಇದರಿಂದಾನೇ ನಮಗೆಲ್ಲ ಸೌಕರ್ಯಗಳಾಗಿದೆ. ಅದೇ ರೀತಿಯಾಗಿ ನಾಳೆ ನಮ್ಮ ಹುಸೇನ್ ಹುಟ್ಟು ಹಬ್ಬ ಇರೋದ್ರಿಂದ 25ನೇ ತಾರೀಕು ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲರೂ ಶಿಕ್ಷಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ನಮ್ಮ ವಕೀಲರಾದಂಥ ಜಯಣ್ಣ, ನಮ್ಮ ರೆಡ್ಡಿ ಟೀಚರು, ನಮ್ಮ ಹರೀಶ್ ಸರು, ಬಾಲಜಣ್ಣ, ಎಲ್ಲರೂ ಅನೇಕ ಮುಖಂಡರುಗಳು ಇವತ್ತು ಸೇರಿ ನಮ್ಮ ಮುಂದಿನ ಪೂರ್ವಭಾವಿ ಸಭೆ ಏನಂತ ಹೇಳಿದ್ರೆ 25ನೇ ತಾರೀಕು ಯಾವ ರೀತಿ ಆಚರಣೆ ಮಾಡೋಣ ಅಂತ. ಮೊದಲನೇದಾಗಿ ಬಂದ್ಬಿಟ್ಟು ನಮ್ಮ 10ರಿಂದ 10:30 ಗಂಟೆಗೆ ಕುರುಡುಮಲೆ ದೇವಸ್ಥಾನದಲ್ಲಿ ಅಭಿಷೇಕ ಇಟ್ಕೊಂಡಿದ್ದೀವಿ. ಎರಡನೇದಾಗಿ ಬಂದ್ಬಿಟ್ಟು 11:11ವರೆಗೆ ಬಾಬಾ ಹೈದರ್ವಲ್ಲಿಯಲ್ಲಿ ಬಂದ್ಬಿಟ್ಟು ಅಲ್ಲಿ ಪ್ರಾರ್ಥನೆ ಇರುತ್ತೆ. ಮೂರನೇದಾಗಿ ಬಂದ್ಬಿಟ್ಟು ನಮ್ಮ ಶಾಲೆಯಲ್ಲಿ ಕರ್ನಾಟಕ ಆಟೋ ಘಟಕದವರಿಗೆ ಅನ್ನದಾನ, ಮತ್ತೆ ಬಂದ್ಬಿಟ್ಟು ಕನ್ನಡ ಶಾಲೆಗೆ ಬಂದ್ಬಿಟ್ಟು ಅವರಿಗೆ ಪುಸ್ತಕ ವಿತರಣೆ, ಇದೆಲ್ಲ ಅನೇಕ ಕಾರ್ಯಕ್ರಮಗಳು 25ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೂ ಅನೇಕ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಅದೇ ರೀತಿ ಹುಸೇನ್ ಅವ್ರ ಮನೆ ಹತ್ರ ಒಂದು 5 ಗಂಟೆಯಿಂದ 7 ಗಂಟೆಗೆ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಮಾಡ್ಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡಿ ತಗೊಂಡಿದ್ದೀವಿ. ಅವರಿಗೆ, ಅವ್ರ ಕುಟುಂಬಕ್ಕೆ, ಎಲ್ರಿಗೂ ಆ ದೇವರು ಅಷ್ಟೈಶ್ವರ್ಯ ಕೊಟ್ಟು ಈ ಕನ್ನಡವನ್ನ ಹೋರಾಟ ಮಾಡೋದಕ್ಕೆ ಅವರನ್ನ ಕೈ ಬಲಪಡಿಸೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಾಥ್ ಕೊಟ್ಟು ಅವ್ರ ಮುಂದಕ್ಕೆ ಬಿಡೋಣ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.